ಈ ಕೋಲಾರ ಅಗ್ನಿ ಪತ್ರಿಕೆ ಅವನು ಬಂದು ಈ ಥರ ಎಲ್ಲೋ ಪೇಜ್ ನಡೆಸ್ತಾ ಇದ್ದಾನೆ ಅಂತ ಗೊತ್ತಾಯ್ತು ನನಗೆ. ಇವನ ಬಗ್ಗೆ ಇನ್ನೂ ಸ್ವಲ್ಪ ತನಿಖೆಯನ್ನು ಬಂದು ನಾನು ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಆಲ್ರೆಡಿ ಬಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಆಮೇಲೆ ಪ್ರೆಸ್ ರಿಜಿಸ್ಟ್ರೇಷನ್ ಆಫ್ ಇಂಡಿಯಾ ಇಬ್ರಿಗೂ ಡೆಲ್ಲಿಗೆ ನಾನು ಮೇಲ್ ಕಟ್ಟಿಸಿದ್ದೀನಿ. ಸೊ ಅದನ್ನು ಬಂದು ಯಾವುದಕ್ಕೂ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹಿಂದೆ ಸರಿಯವನಲ್ಲ. ಯಾರೇ ಏನೇ ಬಂದು ನಮ್ಮ ಮೇಲೆ ಹೇಳ್ಕೊಂಡು ಹೋದ್ರೂ ಈ BGML ಕಾರ್ಮಿಕರಿಗೆ ಬಂದು ಕೊನೆ ಉಸಿರು ಇರೋವರೆಗೂ ಬಂದು ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ. ಇದೆಲ್ಲ ಬಂದು ಚಿಲ್ಲರೆಗಳನ್ನ ಬಂದು ಕೈಯೆಲ್ಲ ತಟ್ಟಾದೀಗ. I have to be answerable to the state government as well as to my party leaders at the national level. And ನಮ್ಮ ದೇವೇಗೌಡರು PF ಫೋನ್ ಮಾಡ್ತಾ ಇದ್ದಾರೆ. ಅದರಿಂದ ಈ ತರ ಬಂದು ಅಪ್ಪಾಜಿಗೆ ಲೆಟರ್ ಕೊಟ್ಟಿದ್ದಾರೆ. ವಾಟ್ ಇಸ್ ದಿಸ್, ಏನಾದ್ರು ಇದನ್ನ ಇಮಿಡಿಯೇಟ್ಲಿ ಇದನ್ನ ಕ್ಲೋಸ್ ಮಾಡಿ ಫೈಲ್. ಸರ್ ನಾನು ಇಲ್ಲ, ಐ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ವಿತ್ ಅವರ್ SP and I have given a complaint also. ಅದ್ರ ಮೇಲೆ ಬಂದು they have started the investigation ಅಂತ ಹೇಳಿದ್ದೀನಿ ಸರ್. ಅದರಿಂದ this is the mail. See, I did not have a sleep also on that day when I received this information at 3:55. I sent you the mail on January 5th. ಈ ಕ್ಲಿಯರ್ ಆಗಿ ಬಂದು ನಾನು ಕೊಟ್ಟಿದ್ದೀನಿ. ಏನೇನು ಪ್ರಾವಿಷನ್ಸ್ ಇದೆ, ಹೌ ದಿಸ್ ಹ್ಯಾಸ್ ಹ್ಯಾಪೆಂಡ್ ಅಂಡರ್ ಸೆಕ್ಷನ್ 356 ಆಫ್ BNS, ಸಿವಿಲ್ ಡಿಫಮೇಷನ್ ಇದು ಸೂಟ್, ಆಮೇಲೆ ಬಂದು ಡ್ಯಾಮೇಜಸ್, ರೆಪ್ಯುಟೇಷನ್ಸ್ ಎಲ್ಲ ಬಂದು ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ಸೆಲ್ಫ್ ವಾಸ್ ಗಿವನ್ ಕ್ಲಿಯರ್ಲಿ ಯಾವುದೇ ಬಂದು ರೆಪ್ಯುಟೇಷನ್ ಒಬ್ಬರನ್ನ ಬಂದು ಹಾಳು ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಬಂದು ನಾನು ನಿಮಗೆ ಬಂದು ಕಾಪಿ ಹಾಕಿ ಮತ್ತೇನೋ ಬಂದು ಇನ್ನೊಂದು ಲೆಟರ್ ಕೂಡ ನಿಮಗೆ ಕಳಿಸಿದ್ದೀವಿ. ಸೊ ಇದ್ರ ಮೇಲೆ ಬಂದು ನೀವು ಏನೇ ಸಹಕಾರ ನಮ್ಮಿಂದ ಬಂದು ಕೇಳಿದ್ರು ನಾವು ಕೊಡೋಕ್ಕೆ ತಯಾರಾಗಿದ್ದೀವಿ. ಇವರೆಲ್ಲ ಬಂದು ಸೇರ್ಕೊಂಡು ಈ ಅಪ್ಲಿಕೇಶನ್ ಕಲೆಕ್ಟ್ ಮಾಡಿದ್ದಾರೆ. ನಾವು ಅದನ್ನ ಎವಿಡೆನ್ಸು ಕೊಟ್ಟಿದ್ದೀವಿ. ಇಫ್ ಎನಿ ಒನ್ ಪರ್ಸನ್ ಹೂ ಹ್ಯಾಸ್ ಗಿವನ್ ದಿಸ್ ಅಪ್ಲಿಕೇಶನ್ ಫಾರ್ಮ್ ಸೇಸ್ ದಟ್ ಎಸ್ ವಿ ಹ್ಯಾವ್ ಗಿವನ್ ಮನಿ ಅಂತ ಏನಾದ್ರು ಹೇಳಿದ್ರೆ ಐ ಆಮ್ ರೆಡಿ ಫಾರ್ ಅಂಡರ್ಟೇಕಿಂಗ್ ಎನಿ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ. ಇದೆಲ್ಲ ನಾವೇ ಸೆಲೆಕ್ಟ್ ಮಾಡಿದ್ವಿ ಸರ್. ನಾವು ಫಾರ್ಮ್ ಎಲ್ಲ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿ ಸರ್. BGML ಏರಿಯಾನಲ್ಲಿ ನಾವು ₹1 ನಾವು ಕಲೆಕ್ಟ್ ಮಾಡಿಲ್ಲ ಸರ್. ಈವನ್ ಜೆರಾಕ್ಸ್ ಮಾಡೋದಪ್ಪ ಇದು, ಅದನ್ನು ಕೂಡ ಬಂದು ನಮ್ಮವರು ಕಲೆಕ್ಟ್ ಮಾಡಿಲ್ಲ. ಅವರೇ ಜೆರಾಕ್ಸ್ ಮಾಡಿ ಕೊಡ್ಬೇಕು. ಯಾಕಂದ್ರೆ ₹10 ಕೇಳಿದ್ರೆ ಕೂಡ ಅದು ಒಂದು ದೊಡ್ಡದಾಗಿ ಒಂದು ಪ್ರಾಬ್ಲಮ್ ಬರುತ್ತೆ ನಾಳೆ ಅಂತ ಹೇಳಿ ಅದನ್ನು ಕೂಡ ನೀವೇ ಮಾಡಿ ಕೊಡಿ ಅಂತ ಮಾಡಿಕೊಟ್ಟಿದ್ದೀವಿ ಸರ್. ಸುಳ್ಳು ಕೆಲಸ ಕೊಟ್ಟಿದ್ದಾರೆ, ಅವ್ರು ಅರೆಸ್ಟ್ ಮಾಡ್ಬೇಕು ಸರ್. ಕಾನೂನು ಪ್ರಕಾರ ಗಮನಕ್ಕೆ ತಂದಿದ್ದೀವಿ. ಕಾನೂನು ಪ್ರಕಾರ ಪ್ಲೀಸ್ ಸರ್, ನಮ್ಮ ಲೆವೆಲ್ ನಮ್ಗೆ ಮುಂದೆ ನಮ್ಮಂತವರು ಒಳ್ಳೆಯದು ಮಾಡುವಾಗ ಯಾರಾದರೂ ಈ ರೀತಿ ತೊಂದರೆ ಕೊಡೋದನ್ನ ಕೂಡ ಈ ನೀವು ತಗೊಳ್ಳೋ ಆಕ್ಷನ್ ಮುಖಾಂತರ ಅದು ನಿಲ್ಲಿಸ್ತಾರೆ. ಯಾಕಂದ್ರೆ ಆ ಭಯ ಇರುತ್ತೆ, ಇಲ್ಲಪ್ಪ ನಾವೇನೋ ತಪ್ಪು ಮಾಹಿತಿ ಮೀಡಿಯಾದಲ್ಲಿ ಕೊಟ್ಬಿಟ್ಟು ಆಮೇಲೆ ಬಂದು ಕಂಪ್ಲೇಂಟ್ ಕೊಟ್ರೆ ನಮಗೂ ತೊಂದರೆ ಆಗುತ್ತೆ ಅನ್ನೋದು ಅವ್ರಿಗೂ ಒಂದು ಭಯ ಇರಬೇಕು. ನಾವು ಎನ್ಕ್ವೈರಿ ಮಾಡ್ತೀನಿ, ಕಾನೂನು ಪ್ರಕಾರ ಏನಿದೆ ಮಾಡ್ತೀವಿ. ಓಕೆ ಸರ್. ನಮ್ಮ BGML ಪ್ಲಸ್ ಅವ್ರಿಗೆ ಲೀಡರ್ ಅಲ್ಲಿ ಇವರೇ ಒಬ್ಬರೇ ಬಂದು ನಮ್ಗೆ ಎಲ್ಲ ಮಾಡಿದ್ದಾರೆ. ಇವತ್ತು ಡೆಲ್ಲಿವರೆಗೆ ಎಲ್ಲ ಓಡಾಡ್ತೀವಿ ನಾವು ಎಲ್ಲ ಅವ್ರ ಜೊತೆಲಿ. ಇವರೇ ನಮ್ಗೆಲ್ಲ ಮಾಡಿ ಅವ್ರು ಡಿಸ್ಟರ್ಬ್ ಮಾಡಿದ್ದಾರೆ. ಒಳ್ಳೆ ಒಂದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸರ್. ಇವರಿಗೆ ಒಂದು ಪರಿಹಾರ ಸಿಗತ್ತೆ. 1500 ಮೆಂಬರ್ಸ್ ಇರೋದು ನಾವು ವಯಸ್ಸಾಗಿದೆ, ಏನಾಗಲ್ಲ ಬರ್ಬೋದು ಅಂತ ನಾವು ಕಾಯ್ತಾ ಇದ್ದೀವಿ. ಸೆಟಲ್ಮೆಂಟ್ ಬೇಕು ಸರ್. ಮತ್ತೆ ಅವರೆಲ್ಲ ಕಂಪನಿ ಕೇಳ್ತಾರೆ, ನಾವೆಲ್ಲ ಸೆಟಲ್ಮೆಂಟ್ ಬೇಕು. KGF ಒಲ್ಲ ಆಫೀಸರ್ ಬಂದಿದ್ದೀರಿ ಸರ್, ಎಲ್ಲ ಹೇಳ್ತಾರೆ ಸರ್ ಇದು ಮಾಡ್ಬೇಕು ಸರ್. ಇದು ಅದೇ ಹೇಳ್ತಾರೆ ಬಗ್ಗೆ ಕೂಡ ಕಾನೂನು ಪ್ರಕಾರ ಕ್ರಮ ತಗೊಳ್ತೀರಿ. ಇವರೆಲ್ಲ JDS ಪಕ್ಷದ ಲೀಡರ್ಸ್ ಒಳ್ಳೆ ಬಂದಿದೆ ಸರ್. ಈಗ ಅವರು ಅದೇ ಥ್ಯಾಂಕ್ ಯು. ನಾವು ಎಲ್ಲ ಕರೆಕ್ಟ್ ಆಗಿ ಮಾಡ್ತೀವಿ. ಸಂತೆ ವಿಧಿ ಪ್ರಕಾರ ಏನೇನೋ ನಡೆಸ್ತೀವಿ ಅದೆಲ್ಲ ನಡ್ತೀವಿ. ಹೆಲ್ಮೆಟ್ ಕೂಡ ಚೆನ್ನಾಗಿ ಮಾಡ್ತೀವಿ. ತಾವು ಎಲ್ಲ ಚೆನ್ನಾಗಿದೆ. ನೀವೆಲ್ಲರೂ ಕೂಡ ಕಾನೂನು ಪಾಲನೆ ಮಾಡಿ ನಿಮ್ದು ಜೀವನ ಸೇವ್ ಆಗುತ್ತೆ, ಲೈಫ್ ಸೇವ್ ಆಗ್ತದೆ. ಬಾಕಿ ಕೂಡ ನಿಮ್ಗೆ ಏನು ನಮ್ಮ ಕಡೆ ಸಹಾಯಬೇಕಾಗತ್ತೆ, ನಿಮಗೆ ಖಂಡಿತ ಮಾಡ್ತೀವಿ. ಕಾನೂನು ಪ್ರಕಾರ ಎಲ್ಲ ಕಂಪ್ಲೇಂಟ್ ಬಗ್ಗೆ ಸ್ವಲ್ಪ ಬ್ರೀಫ್ ಮಾಡಿ. ಈಗಾಗಲೇ ಹೇಳಿದ್ದಾರೆ ಅವರು ಏನ್ ಕಂಪ್ಲೇಂಟ್ ಕೊಟ್ಟಿದೆ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀನಿ. ಪರಿಶೀಲನೆ ಮಾಡಿದ ನಂತರ ಕಾನೂನು ಪ್ರಕಾರ ಕ್ರಮ ತಗೊಳ್ತೀನಿ. ಏನಿದೆ ನಮ್ಗೆ ಏನ್ ಅಧಿಕಾರ ಇದೆ தகவல். BGML இஷ்யூ வந்து இந்த பாடம் வந்து இஷ்யூ பண்ணுறதை வந்துட்டு ₹10,000 கலெக்ட் பண்ணிக்கிறாங்க அப்படின்ட்டு BGML தொழிலாளிங்க மேலே, அதாவது யூனியன் தொழிலாளிங்க மேலே ஒரு கம்ப்ளைண்ட்டு. அது யார் பண்ணிக்கிறாங்கனாக்கா, யாரோ ஒரு பேப்பர்காரங்கிட்ட போயிட்டு கம்ப்ளைண்ட் கொடுத்துக்கிறாங்க. அந்த கம்ப்ளைண்ட் என்னன்னா K. ராஜேந்திரன் தலைமையில் தான் இது நடக்குது, ஜனதாதள் தலைமையில் தான் அது நடக்குது அப்படின்னு சொல்லியிருக்கிறாங்க. ஸோ அது எப்படின்னா அது கிடையாது, அந்த மாதிரிலாம் இல்லை. இவ்வளோ அந்த தௌசண்ட்ஸ் ஆஃப் பார்ஸை வந்து இங்கே கலெக்ட் பண்ணி வச்சுக்கிறாங்க, எல்லாம் சிக்னேச்சர் பண்ணி கொடுத்துக்கிறாங்க. அவங்களது ஃபோன் நம்பர் அதில் இருக்குது. அப்படி இருக்கிறப்போ வந்து அந்த பட்சத்தில் யாராவது ஒருத்தர் அந்த நம்பரை எடுத்து ஃபோன் பண்ணி அவங்களே டைரெக்டாக பேப்பர் மீடியாஸ்காரங்களே கேளுங்க, இது மாதிரி யாராவது நீங்கள் தான் காசு கொடுத்துருக்கீங்களா அதுக்கு அப்படின்னு.
அதனால் இது வந்து ஃபால்ஸ் கம்ப்ளைண்ட்டு. இந்த ஃபால்ஸ் கம்ப்ளைண்ட்டை வந்துட்டு நாங்கள் ஒரு மீட்டிங் போட்டு ஜனதாதள் சார்பாகவும் இங்கே பிஜிஎம்எல் யூனியன் சார்பாகவும் எஸ்பி கிட்ட ஒரு கம்ப்ளைண்ட் கொடுத்துக்கிறோம். அந்த பேப்பர் யார் அந்த பேப்பர் போட்டிருக்கானோ அவன் மேலே வந்து சிவியர் ஆக்ஷன் எடுக்கணும். அப்படின்னா நாங்கள் கோலார் தங்கவையில் ஒரு நாள் கண்டிப்பாக பந்து பண்ணுவோம். இதுக்காகவே பந்து பண்ணுவோம். ஏன்னா இந்த மாதிரி டேமேஜ் பண்ணக்கூடாது. இந்த டேமேஜ் பண்ணுறதுனால வந்து என்ன ஆகுதுன்னா அவருடைய இமேஜ் 35 வருஷமாக பாலிடிக்ஸில் இருக்கிறாரு, அவருடைய இமேஜ் ஸ்பாயில் ஆகுது, ஜேடிஎஸ்னுடைய இமேஜ் ஸ்பாயில் ஆகுது. இதனால் வந்துட்டு இந்த கட்சியும் யூனியனில் இருப்ப பிஜேபியில் இருக்கிற யூனியன்காரங்களும் சேர்ந்து இதுக்கு ஒரு நல்ல ஒரு முடிவு எடுத்துருக்கிறோம். இது வந்து எஸ்பி கிட்ட கம்ப்ளைண்ட் கொடுத்ததுனால அவர் வந்து நாங்கள் ஆக்ஷன் எடுக்கிறோன்னு சொல்லிக்கிறோம். கான்வென்ட் பிரகாரம் நாங்கள் என்ன இருக்குதோ அதை நாங்கள் பண்ணுறோன்னு சொல்லிக்கிறாரு. இதில் ஏதாவது ஃபர்தர் இது போல் நிகழ்ச்சியெல்லாம் எதனா நடந்தாக்கா கண்டிப்பாக வந்து கேஜிஎஃப்பில் நாங்கள் ஜேடிஎஸ்காரங்க நாங்கள் சும்மா இருக்க மாட்டோம். கண்டிப்பாக நாங்கள் இதுக்கு நாங்கள் ஸ்டெப் எடுத்து அது என்ன பண்ணணுமோ அதை நாங்கள் பண்ணுவோம் அப்படின்னு சொல்லிக்கின்னு ವಾಯ್ಪಿಗೆ ನன்றಿ ಕೂರಿ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರ. ನೀವೆಲ್ಲ ಇಷ್ಟು ದೂರ ಬಂದು ನಾವು ಎಸ್ ಪಿಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ವಿಚಾರವಾಗಿ ನಮಗೆ ಸ್ವಲ್ಪ ತಿಳುವಳಿಕೆ ನೀಡಿ ಅಂತ ನೀವು ಕೇಳಿದ್ದೀರಾ. ವಿಚಾರ ಏನಂತ ಹೇಳಿದರೆ, ಈ ಬಿ ಜಿ ಎಮ್ ಎಲ್ ನೌಕರರು ಮತ್ತು ಈ ಬಿ ಜಿ ಎಮ್ ಎಲ್ ಪ್ರದೇಶದಲ್ಲಿ ಇರ್ತಕ್ಕಂಥ ಮನೆಗಳು ಏನು ಅನಧಿಕೃತವಾಗಿ ಬಂದು ಇದ್ದಾರೋ ಅವ್ರಿಗೂ ಬಂದು ರೆಗ್ಯುಲರೈಸ್ ಮಾಡಿಕೊಡ್ಬೇಕು. ಅವ್ರಿಗೂ ಬಂದು ಈ ಸರ್ಕಾರದ ಮುಖಾಂತರ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಬರೀ ಎಸ್ ಟಿ ಬಿ ಎಂಪ್ಲಾಯೀಸ್ಗೆ ಮಾತ್ರ ನ್ಯಾಯ ಸಿಕ್ಕಿದ್ರೆ ಸರಿಯಿಲ್ಲ, ಬೇರೆಯವ್ರಿಗೂ ಬಂದು ಇಲ್ಲಿ ವಾಸ ಇದ್ದಾರೆ ಅವ್ರಿಗೂ ಬಂದು ಮನೆ ಸ್ವಂತ ಮಾಡಿಕೊಡ್ಬೇಕು ಅಂತ ಒಂದೇ ಉದ್ದೇಶದಿಂದ ನಮ್ಮ ಬಿ ಜಿ ಎಮ್ ಎಲ್ ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಸೆಕ್ರೆಟರಿ ವಿಜಯರಾಘವನು ಮತ್ತು ನಮ್ಮ ಆಫೀಸ್ ಬೇರರ್ಸ್ ಆದಂಥ ವಿ ಸಿ ಗಣೇಶನ್ನು, ಪಟ್ಟಾಭಿರಾಮನು, ಜಯಶೀಲನ್ನು, ಮಗೇಂದ್ರನು, ಮಗಿಮೇದಾಸು, ಆಮೇಲೆ ಜೋಸಫು, ಇನ್ನೂ ಅನೇಕರೆಲ್ಲ ಬಂದು ಸೇರಿ ಪ್ರಯತ್ನ ಪಟ್ಟು ಸುಮಾರು ಒಂದು 4,000 ಅಪ್ಲಿಕೇಶನ್ಸ್ ಫಾರ್ಮ್ನ ಬಂದು ಎಲ್ಲ ಬಿ ಜಿ ಎಮ್ ಎಲ್ ಇರ್ತಕ್ಕಂಥ ಅನಧಿಕೃತ ಮನೆಗಳು ಅನ್ಆರ್ಗನೈಸ್ಡ್ ವರ್ಕರ್ಸ್ ಅವ್ರಿಗೆ ಬಂದು ಇದನ್ನು ಕೊಟ್ಟಿದ್ದಾರೆ. ಅದನ್ನು ಕೊಡುವಾಗ ಒಂದು ಸಿಂಗಲ್ ನಯ ಪೈಸಾ ಕೂಡ ಬಂದು ಅವ್ರ ಹತ್ರ ಬಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ತೊಗೊಂಡಿಲ್ಲ. ಪ್ಲಸ್ಸು ಅವ್ರ ಹತ್ರ ಬಂದು ಯಾವುದೇ ಬಂದು ಈ ಮನೆ ಕೊಡಿಸ್ತೀವಿ ನಾವು ಅಂತ ದುಡ್ಡು ಕೊಡಿ ಅಂತ ಕೂಡ ನಾವು ಕೇಳಲಿಲ್ಲ. ಇದೆಲ್ಲ ಬಂದು ಇರುವಾಗ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಸುಳ್ಳು ಆರೋಪದ ಮೇಲೆ ಬಂದು ಆ ಅಗ್ನಿ ಪತ್ರಿಕೆಗೆ ಸಂಬಂಧಪಟ್ಟವನು, ಅದು ಯಾರಂತ ಗೊತ್ತಿಲ್ಲ ನನಗೆ, ಇದುವರೆಗೆ ನಾನು ನೋಡಿಲ್ಲ ಮಾಧ್ಯಮದಲ್ಲಿ, ಅವನು ಬಂದು ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈ ಥರ ಬಂದು ರಾಜೇಂದ್ರನು ಜೆ ಡಿ ಎಸ್ ಮುಖಂಡರು ಬೆನ್ನೆಲುಬು ಇಲ್ಲ ಅಂಥವ್ರು ಬಂದು ಕೆ ಜಿ ಎಫ್ನಲ್ಲಿ ಇರ್ತಕ್ಕಂಥ ಈ ಮನೆಗಳನ್ನ ಬಂದು ಸ್ವಂತ ಮಾಡಿಕೊಡ್ತೀನಿ ಅಂತೇಳಿ 10,000 ಬಂದು ಸುಳಿಗೆ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾನೆ. 4ನೇ ತಾರೀಕು ಅದು ಪ್ರಕಟಣೆ ಆಗಿದೆ. ಈ ವಿಚಾರವಾಗಿ ಬಂದು ಇಡೀ ಸ್ಟೇಟಲ್ಲಿ ನಮ್ಮ ಪಕ್ಷದ ಲೀಡರ್ಸು, ಆಮೇಲೆ ನಮ್ಮ ನ್ಯಾಷನಲ್ ಲೆವೆಲ್ ಕಮಿಟಿ ಮೆಂಬರ್ಸು ಎಲ್ಲರೂ ಬಂದು ನಮಗೆ ಫೋನ್ ಮಾಡಿ ಏನಿದು ವಿಚಾರ ಈ ಥರ ಬಂದಿದೆಯಲ್ಲ ಅಂತ ಕೇಳಿದ್ರೆ, ನಾನು ಬಂದು ಅದ್ರ ಮೇಲೆ ಬಂದು ಇಮಿಡಿಯೇಟ್ಲಿ ನಾನು ಅವತ್ತು ಗುಜರಾತಲ್ಲಿದ್ದೆ. ಸೊ ಆವಾಗಲೇ ಇಮಿಡಿಯೇಟ್ಲಿ ನಾನು ಏನು ಮಾಡಿದೆ, ನಮ್ಮ ಮಾನ್ಯ ಎಸ್ ಪಿಗೆ ಬಂದು ಈ ಗಮನಕ್ಕೆ ತಂದಿದ್ದೀನಿ. ಬೈ ಮೇಯ್ಲು 2 ಮೇಲ್ ಐ ಡಿ ನಾನು ಕಳಿಸಿ ಅವ್ರಿಗೆ ನಾನು ಡೀಟೇಲ್ಸ್ ಎಲ್ಲ ಬಂದು ಕೊಟ್ಟಿದ್ದೀನಿ. ಈ ಥರ ಬಂದು ಯಾರೋ ಅಗ್ನಿ ಪತ್ರಿಕೆನವರು ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಿಲ್ಲ ನೀವು ಅವ್ರನ್ನ ಕರೆದು ವೆರಿಫೈ ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ಮಾಡಿಬಿಟ್ಟು ಇದು ನಿಜ ಏನಿದೆ ಅಂತ ನೀವು ತಿಳಿಸ್ಬೇಕು. ಇಲ್ಲ ಅಂತ ಹೇಳಿದರೆ ನಮಗೆ ಬಂದು ಇನ್ನೂ ಮುಜುಗರ ಆಗುತ್ತೆ ಇದು ಅಂಥೇಳಿ, ಅದಕ್ಕೆ ನಾವು ಒಂದು ಏನೆಲ್ಲ ಅಪ್ಲಿಕೇಶನ್ ಫಾರ್ಮ್ಸ್ ತಂದಿದ್ದಾರೋ ಈ ಅಪ್ಲಿಕೇಶನ್ಸ್ ಫಾರ್ಮ್ನಲ್ಲಿ ಯಾವುದಾದ್ರೂ ಒಬ್ಬರು ಅದರಲ್ಲಿ ಇರ್ತಕ್ಕಂಥ ಫೋನ್ ನಂಬರ್ಸ್ ಇದೆ, ಅವ್ರ ಹತ್ರ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿ ಆ ರೀತಿ ಏನಾದರೂ ಬಂದು ನಾವು ಏನಾದರೂ ದುಡ್ಡು ಯಾರಿಗಾದ್ರೂ ತೊಗೊಂಡಿದ್ದೀವ ಅಂತ ನೀವು ಕೇಳಿ, ಆ ರೀತಿ ಹೌದು ನಮ್ಮ ಹತ್ರ ದುಡ್ಡು ತೊಗೊಂಡಿದ್ದಾರೆ ಅಂತ ಹೇಳಿದರೆ ನಾವು ಬಂದು ಶಿಕ್ಷೆ ಅನುಭವಿಸ್ಲಿಕ್ಕೆ ತಯಾರಾಗಿದ್ದೀವಿ. ಐ ಟೋಲ್ಡ್ ಇವನ್ ಅವರ್ ಆನರಬಲ್ ಎಸ್ ಪಿ ಆಲ್ಸೋ ಏನು ಹೇಳಿದ್ದೀನಿ, ಆ ರೀತಿ ಯಾರಾದರೂ ಹೇಳ್ಬಿಟ್ರೆ ನನ್ನ ಮೇಲೆ ಬಂದು ನೀವು ಕೇಸ್ ಹಾಕಿ, ನಾನು ಕೇಸ್ ಹಾಕಿದ್ರೆ ಸತ್ಯವಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಬೇಲ್ ಕೂಡ ತೊಗೊಳ್ಳೋದಿಲ್ಲ, ಜೈಲು ಹೋಗೋಕ್ಕೂ ನಾನು ಸಿದ್ಧವಾಗಿದ್ದೀನಿ ಅಂತ ಒಂದು ವಿಷಯನ ತಿಳಿಸಿದ್ದೀನಿ. ಅವ್ರ ನ್ಯಾಯ ನಾವು ಕೊಡಿಸ್ತಾರೆ, ಅವರ ಚೌಕಟ್ಟಿನಲ್ಲಿ ಏನು ಬರುತ್ತೋ ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ಮಾತನ್ನು ಬಂದು ಭರವಸೆ ನಮ್ಮದು ಕೊಟ್ಟಿದ್ದಾರೆ. ನಮ್ಮ ಮಾನ್ಯ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಕೂಡ ಈ ವಿಚಾರವಾಗಿ ಬಂದು ನನಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಕೂಡಲೇ ಬಂದು ಇದರ ಬಗ್ಗೆ ಬಂದು ನೀವು ಆ್ಯಕ್ಷನ್ ತೊಗೋಬೇಕು. ಅದು ಯಾರಿದ್ದಾರೆ ಅವ್ರ ಹಿಂದೆ, ಆ ಅಗ್ನಿ ಪೇಪರ್ ಬಂದು ಯಾರ ಹತ್ರ ದುಡ್ಡು ತೊಗೊಂಡು ಈ ಥರ ಒಂದು ಸ್ಟೇಟ್ಮೆಂಟ್ನ ಹಾಕಿದ್ದಾನೆ, ಅವನು ಯಾರು ಏನು ಅನ್ನೋದು ಬಂದು ನಮಗೆ ಆಚೆ ಬರಬೇಕು. ಅದು ಬಂದರೆ ನಿಜಾಂಶ ಬರಬೇಕಂತೇಳಿ ಅವ್ರು ನಮಗೂ ತಿಳಿಸಿದ್ದಾರೆ. ಈ ವಿಚಾರದಲ್ಲಿ ಬಂದು ನಮ್ಮ ಪಕ್ಷದ ಮುಖಂಡರುಗಳಾಗಲಿ, ನಮ್ಮ ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ನವರಾಗಲಿ ಏನೇ ಬಂದು ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದು ಅಥವಾ ಬಂದ್ ಮಾಡ್ತೀನಿ ಅಂತ ಹೇಳೋದು ಅದೆಲ್ಲ ಬಂದು ಬೇಡ. ಯಾಕಂದರೆ ನಮ್ಮ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಬಂದು ಸಮಾಧಾನ ಇದೆ. ಸೊ ಅದರಿಂದ ಬಂದು ನಾವು ಇದನ್ನು ಈ ವಿಚಾರದಲ್ಲಿ ನಾವು ಪೊಲೀಸ್ಗೆ ಬಿಟ್ಬಿಡೋಣ, ಅವ್ರು ಏನಿದೆಯೋ ನ್ಯಾಯ ಅವ್ರು ಕೊಡಿಸ್ತಾರೆ, ಅದು ಕೊಡಿಸೋವರೆಗೆ ನಾವು ವೆಯ್ಟ್ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನೀವೆಲ್ಲ ಬಂದಿದ್ದೀರಾ, ನಮಗೆ ಸಹಕಾರ ನೀಡಿದ್ದೀರಾ, ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ. ಸಾಹೇಬ್ರು ಹತ್ರ ನಾವು ಹೋಗುವಾಗ ಎಂಪಿ ಸಾಹೇಬರು ಒಂದು ಆರೋಪನ ಮಾಡಿದ್ದಾರೆ. ಯಾರೋ ವಕೀಲರು ಕೆಲವರು 10,000 ರೂಪಾಯಿ ವಸೂಲಿ ಮಾಡ್ತಾರೆ ಅಂತ ಮೈಂಡ್ಸ್ ಆಫ್ ಮಿನಿಸ್ಟ್ರಿಗೆ ಬರೆದಿರೋದಾಗಿ ಬೇಜಾರು ಮಾಡ್ಕೊಂಡ್ರು.
ಅದ್ರ ಬಗ್ಗೆ ಸಂಬಂಧಪಟ್ಟ ದೂರ ಇದು. ಈಗ ಆ ವಿಷಯ ನೀವು ಕರೆಕ್ಟಾಗಿ ಬರ್ತಾ ಇದ್ದೀರಾ. ಫಸ್ಟ್ ಬಂದು ಒಂದು ಅನಾನಿಮಸ್ ಲೆಟ್ರ್ ಬಂದು ಸ್ಪೀಕರ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಪಾರ್ಲಿಮೆಂಟ್ರಿ ಸ್ಪೀಕರ್ ಇದಾರಲ್ಲ ಅವ್ರಿಗೆ ಬಂದು ಯಾರ ಮೇಲೆ ಆರೋಪ ಮಾಡಿದ್ದಾರೆ ಅಂದರೆ MP ಮೇಲೆ ಮತ್ತು ನಮ್ಮ ಮಾನ್ಯ ಸ್ಟೀಲ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ SD ಕುಮಾರಸ್ವಾಮಿ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಇದರ ಜೊತೆಗೆ ಬಂದು K ರಾಜೇಂದ್ರನೂ ಇದ್ದಾರೆ. ಅಲ್ಲಿ ಈ 3 ಹೆಸರು ಹಾಕಿ ಬಂದು ಸ್ಪೀಕರ್ಗೆ ಲೆಟ್ರ್ ಕಳಿಸಿದ್ದಾರೆ. ಈ ರೀತಿ ಬಂದು ಈ KGFನಲ್ಲಿ ಬಂದು ಈ BGML ಮನೆ ಕೊಡ್ತೀವಿ ಅಂತೇಳಿ 10,000 ಸುಲಿಗೆ ಮಾಡ್ತಾ ಇದ್ದಾರೆ, ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಬಂದು ಕೊಟ್ಟಿರೋ ಲೆಟ್ರ್ ಅದು. ಓಕೆ, ಆ ಲೆಟ್ರಲ್ಲಿ ಬಂದು ಕೆಲವರು ಅಡ್ವೊಕೇಟ್ಸ್ 4 ಅಡ್ವೊಕೇಟ್ಸ್ ಬರೆದಿದ್ದಾರೆ. ಒಂದು ಮಿಸ್ಟರ್ ಮುಕುಂದನ್ ಅಂತ ಯಾರಂತ ಗೊತ್ತಿಲ್ಲ, ಹೈಕೋರ್ಟಲ್ಲಿ ಕೂಡ ಬಂದು ಅವನ ಪ್ಯಾನಲಲ್ಲೇ ಬಂದು ಹೆಸರಿಲ್ಲ. ಇನ್ನೊಬ್ಬನು ಬಂದು ಡಾಕ್ಟರ್ P ರಾಘವನ್ ಅಂತ, ನಮ್ಮ P ರಾಘವನ್ ಸೀನಿಯರ್ ಅಡ್ವೊಕೇಟ್ ನಮ್ಮ KGFಲ್ಲಿ. ಅವ್ರ ಹತ್ರ ನಾನು ಪರ್ಸನಲಾಗಿ ಬಂದು ಕಾಲ್ ಮಾಡಿ ಕೇಳಿದೆ, ಏನು ಸರ್ ಏನಾದರೂ ನೀವು ಕಂಪ್ಲೇಂಟ್ ಏನಾದರೂ ಲೆಟ್ರ್ ಕೊಡಿ ಸರ್, ನನಗೂ ಅದಕ್ಕೆ ಸಂಬಂಧನೇ ಇಲ್ಲ, ಆ ಲೆಟ್ರ್ ಕೊಡಿ ನಾನೇ ಬಂದು ಬೇಕಾದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಇನ್ನೊಬ್ಬ ಅಡ್ವೊಕೇಟ್ ಸೀನಿಯರ್ ಮೋಸ್ಟ್ ಪ್ರೊಫೆಸರ್ ವೆಂಕಟರಮಣಪ್ಪ ಅಂತ, ಅವ್ರು ಸತ್ತೋಗಿ ಸುಮಾರು 1 ವರ್ಷ ಆಗಿದೆ. ಅವ್ರ ಹೆಸರು ಕೂಡ ಬಂದು ಹಾಕಿ ಸಿಗ್ನೇಚರ್ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ಬರು ಅಡ್ವೊಕೇಟು ಭಾಸ್ಕರ್ ಅಂತ, ಅವರು ಬಂದು ನಾನು ವಿಚಾರಿಸಿ, ಸರ್ ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಸರ್, ನಾವೆಲ್ಲ ನಿಮ್ಮ ಜೊತೆ ಇರೋರು, ನಿಮ್ಮ ಫಾಲೋವರ್ಸು, ನಾವು ಯಾತಕ್ಕೆ ಸರ್ ಇಂಥ ಒಂದು ಕೆಲಸ ಎಲ್ಲ ನಾವು ಮಾಡ್ತೀವಿ, ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತೇಳಿ ಯಾರೆಲ್ಲ ಅಡ್ವೊಕೇಟ್ ಹೆಸರು ಹಾಕಿದಾರೋ ಅವರೆಲ್ಲ ಬಂದು ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಬೇಕಾದರೆ ಕೂಡ ಅವ್ರ ಹತ್ರ ನೀವು ನೇರವಾಗಿ ಸಂಪರ್ಕ ಮಾಡಿ ಈ ರೀತಿ ಏನಾದರೂ ನಿಮಗೆ ಕೇಳಿದ್ರಾ, ನೀವು ಏನು ಹೇಳಿದ್ರಿ ಅಂತ ಕೂಡ ನೀವು ಕೇಳ್ಬೋದು, ಕ್ರಾಸ್ ಚೆಕ್ ಮಾಡಿ ಅದನ್ನು ಫೈನಲೈಸ್ ಮಾಡ್ಬೋದು. ಉಳಿದಿರೋರೆಲ್ಲ ಬಂದು ಸಿಗ್ನೇಚರ್ ಫೋರ್ಜ್ಡ್ ಸಿಗ್ನೇಚರ್ VC ಗಣೇಶನ ಹೆಸರು ಹೇಳಿ ಸಿಗ್ನೇಚರು, ಮಗೇಂದ್ರನ ಹೆಸರು ಹೇಳಿ ಸಿಗ್ನೇಚರು, ವಿಜಯರಾಘವನ ಹೆಸರು ಹೇಳಿ ಈ ಥರ ಬಂದು ಸಿಗ್ನೇಚರ್ ಮಾಡಿ ಇಟ್ ಈಸ್ ಅ ಬೋಗಸ್ ಲೆಟರ್. ಸೊ ಈ ಲೆಟರ್ ಆದಮೇಲೆ ಈ ನ್ಯೂಸ್ ಪೇಪರಲ್ಲಿ ಬಂದಿದೆಯಲ್ಲ, ಈ ನ್ಯೂಸ್ ಪೇಪರ್ ಬಂದು ನೀವೆಲ್ಲ ಪತ್ರಿಕಾಕರ್ತರು ತಾನೆ, ನಾನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ನೀವು ಮಾಡ್ತೀರಾ, ಇಲ್ಲ ಅಂತ ಹೇಳಿದ್ರೆ ನೀವೇ ಬಂದು ಕ್ರಿಯೇಟ್ ಮಾಡ್ತೀರಾ. ಯಾರೋ ಒಬ್ಬರು ಇವನಿಗೆ ಕೊಟ್ಟಿದ್ದಾರೆ, ನಾನು ಅದೇ ಹೇಳ್ತಾ ಇದ್ದೀನಿ, SP ಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಅವರು ಯಾರು, ಅವನಿಗೆ ಯಾರು ಕೊಟ್ಟಿದ್ದು ಸ್ಟೇಟ್ಮೆಂಟನ್ನು ಅದನ್ನು ಬಂದು ನೀವು ವೆರಿಫೈ ಮಾಡಿ, ಲೆಟ್ ಹಿಮ್ ಕಮ್ ಟು ದಿ ಬುಕ್ಸ್. ಅವನು ಏನಾದರೂ ಮಾಡೋದಿದ್ದರೆ ನೇರವಾಗಿ ಬಂದು ಮಾಡಬೇಕು. ಈ ಥರ ಬಂದು ಏನೋ ಹೇಳ್ತಾರಲ್ಲ ಅಂಥವರೇ ಬಂದು ಹಿಂದೆಯಿಂದ ಹೊಡೆಯೋದು, ಮುಂದೆ ಬರಬೇಕು. ಏನಾದರೂ ತಪ್ಪಿದ್ರೆ ಬಂದು ಮುಂದೆನೇ ಹೇಳ್ಬೇಕು, ಈ ಥರ ನೀವು ಅನ್ಯಾಯ ಮಾಡ್ತಾ ಇದ್ದೀರ ಅಂತ ಹೇಳಬೇಕು. ಇದೆಲ್ಲ ಏನು ಇಲ್ಲದೆ ಬಂದು ಅನಾನಿಮಸ್ ಲೆಟ್ರ್ ಬರೆಯೋದು, ಆಮೇಲೆ ಬಂದು ಯಾರಿಗೋ ಬಂದು ಪತ್ರಿಕೆನವನು ಬಂದು ಯಾರಾದರೂ ಒಂದು ದುಡ್ಡು ಕೊಟ್ಬಿಟ್ರೆ ಪ್ರೆಸ್ಸಲ್ಲಿ ಹಾಕ್ಬಿಡ್ತಾರೆ ಅಂತೇಳಿ ಅವನ ಹತ್ರ ಕೊಟ್ಟು ಅವನು ಬಂದು ಅವನು ಇಷ್ಟ ಬಂದಂಗೆ ಬರೆದು ಇದು ಮಾಡಿದ್ದಾನೆ. ಸೊ ಇದು ಬಂದು ಒಬ್ಬ ವ್ಯಕ್ತಿನ ಬಂದು ಕೆಟ್ಟದಾಗಿ ಬಂದು ಇದು ಮಾಡೋದು ಮಾಧ್ಯಮದವರಿಗೆ ಇದು ಒಳ್ಳೆಯದಿಲ್ಲ. ಅದು ಎಲ್ಲ ಮಾಧ್ಯಮದವರು ಈ ಥರ ಮಾಡಿದ್ದಲ್ಲ ಇದುವರೆಗೂ. ಇವನು ಮಾತ್ರ ಬಂದು ಈ ಕೋಲಾರ ಅಗ್ನಿ ಪತ್ರಿಕೆಯನ್ನು ಅವನು ಬಂದು ಈ ಥರ ಎಲ್ಲೋ ಪೇಜ್ ನಡೆಸ್ತಾ ಇದ್ದಾನೆ ಅಂತ ಗೊತ್ತಾಯ್ತು ನನಗೆ. ಇವನ ಬಗ್ಗೆ ಇನ್ನೂ ಸ್ವಲ್ಪ ತನಿಖೆಯನ್ನು ಬಂದು ನಾನು ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಆಲ್ರೆಡಿ ಬಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, ಆಮೇಲೆ ಪ್ರೆಸ್ ರಿಜಿಸ್ಟ್ರೇಷನ್ ಆಫ್ ಇಂಡಿಯಾ ಇಬ್ರಿಗೂ ಡೆಲ್ಲಿಗೆ ನಾನು ಮೇಲ್ ಕಳಿಸಿದ್ದೀನಿ. ಸೊ ಅದನ್ನು ಬಂದು ಫಾಲೋ ಅಪ್ ಮಾಡ್ತೀನಿ. ಆಮೇಲೆ ಈ ಪ್ರೆಸ್ ಇವನು ಅಗ್ನಿಯನ್ನು ಅವನು ಬಂದು ಅವನ ಹೆಸರಲ್ಲಿ ಬಂದು ಪತ್ರಿಕೆ ಇಲ್ಲ, ಅದಿರೋದೇ ಬಂದು ಬೇರೆಯವ್ರ ಹೆಸರಲ್ಲಿ. ಇವನ ಹೆಸರಲ್ಲಿ ಬಂದು ಇವನು ಎಡಿಟರ್ ಅಂತ ಹಾಕ್ಕೊಂಡು ಬರೆದಿದ್ದಾನೆ. ಅದು ಬಂದು ಕ್ರಿಮಿನಲ್ ಆ್ಯಕ್ಷನ್ ತೊಗೋತೀವಿ. ನಾನು ಅದರ ಮೇಲೆ ಬಂದು ಇಲ್ಲಿ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂತ ನೋಡಿದ ಮೇಲೆ ಅದರಲ್ಲಿ ನಾನು ಬಂದು ಕೋರ್ಟಲ್ಲಿ ಹೋಗಿ ನಾನು ಸಿವಿಲ್ ಸೂಟ್ ಫೈಲ್ ಮಾಡ್ತೀನಿ. ಸೊ ಈ ವಿಚಾರವಾಗಿ ಬಂದು ತಿಳಿಸ್ಲಿಕ್ಕೆ ನಾವು ಬಂದಿದ್ದೀವಿ. ಇನ್ನೂ ಏನಾದರೂ ಇದ್ದರೆ ನೀವು ಹೇಳಿ, ಬಿಸಿಲು ಜಾಸ್ತಿ ಬೀಳ್ತಾ ಇದೆ ನಿಮ್ಗೆ. ಸುಳ್ಳು ಆರೋಪ ಅಂತೀರಾ, ಈ ಸುಳ್ಳು ಆರೋಪದ ಮೇಲೆ ತಮ್ಮ ಹೋರಾಟ BGML ಕಾರ್ಮಿಕರ ಪರವಾಗಿ ಹೆಂಗಿರ್ತದೆ, ಇಲ್ಲ ಇದರಲ್ಲೇ ಬೇಜಾರಾಗಿ ಕೈ ಬಿಡೋ ಪ್ರಯತ್ನ ಆಗ್ತದೆ. ಈ ಹೋರಾಟದ ಬಗ್ಗೆ ಬೇಕಾದರೆ ನಾನು ಯಾವುದಕ್ಕೂ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹಿಂದೆ ಸರಿಯವನಲ್ಲ. ಯಾರೇ ಏನೇ ಬಂದು ನಮ್ಮ ಮೇಲೆ ಹೇಳ್ಕೊಂಡು ಹೋದ್ರೂ ಈ BGML ಕಾರ್ಮಿಕರಿಗೆ ಬಂದು ಕೊನೆ ಉಸಿರು ಇರೋವರೆಗೂ ಬಂದು ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಬಿಡೋದಿಲ್ಲ. ಇದೆಲ್ಲ ಬಂದು ಚಿಲ್ಲರೆಗಳನ್ನ ಬಂದು ಕೈಯೆಲ್ಲ ತಟ್ಟೋದೀಗ ಇದೆಲ್ಲ ಬಂದು ಇಂಥದ್ದೆಲ್ಲ ಬಂದು ನಾನು ತುಂಬ ನೋಡಿದ್ದೀನಿ. ನಿಮಗೆ ಗೊತ್ತಿದೆ, ನನ್ನ 35 ಇಯರ್ಸ್ ಪೊಲಿಟಿಕಲ್ ಸರ್ವಿಸ್ನಲ್ಲಿ ಎಲ್ಲ ಆರೋಪನೂ ನೋಡಿದ್ದೀನಿ, ಫೇಸ್ ಮಾಡಿದ್ದೀನಿ, ಕ್ರಿಮಿನಲ್ ಆ್ಯಕ್ಷನ್ ತೊಗೊಂಡಿದ್ದೀನಿ. ನೀವೆಲ್ಲ ಬೇಲ್ ಕೊಟ್ಟಿದ್ದಿರಲಿಲ್ಲ ಅಂದರೂ ಕೂಡ ನಾನು ಜೈಲಿಗೆ ಹೋಗಿ ಕೂತಿದ್ದೀನಿ BGML ಎಂಪ್ಲಾಯೀಸ್ಗೋಸ್ಕರ. ನಾನೇ ಬಂದು ನನಗೆ ಬೇಲ್ ಬೇಡಪ್ಪ ಅಂತೇಳಿ 3-4 ದಿನ ಜೈಲಲ್ಲಿದ್ದವನು ನಾನು. ಅಂಥದ್ದೆಲ್ಲ ನಾನು ನೋಡಿದಾದಮೇಲೆ ಇದು ಯಾರೋ ಈ ಕಿಡಿಗಳೆಲ್ಲ ಬಂದು ಈ ಥರ ಬರೆದುಬಿಟ್ಟು ನಾನು ಹಿಂದೆ ಸರಿಯವನಲ್ಲ. ಬಟ್ ನನಗೇನಂತ ಹೇಳಿದ್ರೆ, ರಿಯಾಲಿಟಿ ಸಮ್ಟೈಮ್ಸ್ ವಿಲ್ ಡೈ ಬಿಕಾಸ್ ಆಫ್ ದಿ ಕ್ಯಾಶುವಾಲಿಟಿ, ಬಟ್ ಟ್ರೂತ್ ಅಲೋನ್ ವಿಲ್ ಫೇಲ್ ಅಂತಾರೆ. ಏನೋ ರಿಯಾಲಿಟಿ ಯಾವತ್ತಾದರೂ ಒಂದಿನ ಆಕ್ಸಿಡೆಂಟ್ ಆಗಿ ಬಿದ್ದೋಗುತ್ತಂತೆ, ನಿಜ ಬಿದ್ದೋಗುತ್ತೆ, ಆದರೆ ಒಂದು ದಿನ ಅದು ಎದ್ದು ನಿಂತ್ಕೊಳ್ಳುತ್ತೆ ಅನ್ನೋದು ನೀವೆಲ್ಲ ಮರಿಬಾರ್ದು. ಸೊ ರಿಯಾಲಿಟಿ ಸಮ್ಟೈಮ್ಸ್ ಬಿಕಮ್ಸ್ ಎ ಕ್ಯಾಶುವಾಲಿಟೀಸ್ ಅಟ್ ದಿ ಹ್ಯಾಂಡ್ಸ್ ಆಫ್ ಯಾರ ಹತ್ರ, வெஸ்டட் இன்ட்ரெஸ்ட் அண்ட் டைம் சர்வர். சந்தர்ப்பவாதிகள் இந்த டைம் வந்து அவங்க யூஸ் பண்ணினுங்களாம் இந்த அப்ளிகேஷனை வச்சு, ஏன்னா பட் எப்பவுமே வந்து மாதிரி அந்த யூஸ் பண்ண முடியாது.
அவங்க வீடு காலி பண்ணுற வரைக்கும் விடுறதில்ல. தீக்குள் விரலை வைத்தால் நந்தலாலா, நின்னை தீண்டும் இன்பம் தோன்றுதட நந்தலாலா, நந்தலாலா, நந்தலாலா.